ಎಲ್ಲರಿಗೂ ನಮಸ್ಕಾರ. ನಾನು ಶಾಂಭವಿ, ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರೊಂದಿಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಗಂಡಸರಲ್ಲಿ ಕಂಡುಬರುವಂತಹ ಪ್ರಾಸ್ಟೇಟ್ ಗ್ರಂಥಿಗೆ ಕುರಿತಾದಂತಹ ರೋಗಗಳಲ್ಲಿ ಒಂದಾದ ಪ್ರಾಸ್ಟೇಟ್ ಕ್ಯಾನ್ಸರ್ನ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮೊಂದಿಗೆ ತಜ್ಞ ವೈದ್ಯರಿದ್ದಾರೆ. ಡಾಕ್ಟರ್ ಶ್ರೀವತ್ಸ ಎನ್, ಕನ್ಸಲ್ಟೆಂಟ್ ಯೂರೋ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್, ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಶಾಂಭವಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಸರ್, ಮೊದಲನೇದಾಗಿ ಪ್ರಾಸ್ಟೇಟ್ ಗ್ರಂಥಿ ಅಂದರೆ ಏನು? ಮನುಷ್ಯನಲ್ಲಿ ಎಲ್ಲಿ ಕಂಡುಬರುತ್ತೆ ಪ್ರಾಸ್ಟೇಟ್ ಗ್ರಂಥಿ? ಇದೊಂದು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಒಂದು ಪ್ರಶ್ನೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂದರೆ ಎಲ್ಲಿರುತ್ತೆ? ನಾವು ನೋಡೇ ಇಲ್ಲ, ಕೇಳೇ ಇಲ್ಲ ಇದ್ರ ಬಗ್ಗೆ ಅಂತ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಪುರುಷರಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಆರ್ಗನ್. ಇದು ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಇರುವಂತಹ ಒಂದು ಗ್ರಂಥಿ. ಇದರಿಂದಾಗಿ ಸ್ಪರ್ಮ್ಸ್ ಅಥವಾ ವೀರ್ಯಗಳು ಅಂತ ನಾವೇನು ಹೇಳ್ತೀವಲ್ಲ, ಅದರ ಒಂದು ಇಂಪ್ರೊವೈಸೇಷನ್ ಅಥವಾ ಮೆಚುರೇಷನ್ ಆಗುತ್ತೆ. ಅದರಿಂದಾಗಿ ಮಕ್ಕಳಾಗೋದಕ್ಕೆ ಅನುವಾಗುತ್ತೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂತ ಹೇಳಿದರೆ, ಅದು ನಮ್ಮ ಯೂರಿನರಿ ಸಿಸ್ಟಮ್ಗೆ ತುಂಬ ಹತ್ತಿರವಾಗಿ ಸೇರಿಕೊಂಡಿರುತ್ತೆ. ಯೂರಿನರಿ ಬ್ಲ್ಯಾಡರ್ ಕೆಳಗಡೆ ಈ ಪ್ರಾಸ್ಟೇಟ್ ಗ್ರಂಥಿ ಇರುತ್ತೆ. ಯೂರಿನರಿ ಬ್ಲ್ಯಾಡರ್ನಿಂದ ಹೊರಗೆ ಬರುವಂಥ ಮೂತ್ರನಾಳ ಏನಿದೆಯಲ್ಲ, ಈ ಮೂತ್ರನಾಳವನ್ನು ಈ ಪ್ರಾಸ್ಟೇಟ್ ಗ್ಲ್ಯಾಂಡು ಕಂಪ್ಲೀಟಾಗಿ ಆವರಿಸ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಒಂದು 25 ವರ್ಷದ ವಯಸ್ಸಿನ ಪುರುಷನಲ್ಲಿ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಮಾತ್ರ ಇರುತ್ತೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಕೃತಿ ಹೇಗಿರುತ್ತೆ ಅಂತಂದರೆ, ವಯಸ್ಸು ಆಗ್ತಾ ಈ ಗ್ಲ್ಯಾಂಡ್ನ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಸಾಮಾನ್ಯ ಒಂದು 60 ವಯಸ್ಸಿನ ವ್ಯಕ್ತಿ ಒಬ್ಬರಿಗೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ 15 ಗ್ರಾಮ್ ಅಲ್ಲದೆ ಒಂದು 30-40 ಗ್ರಾಮ್ ತನಕ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸರ್, ಹಾಗಿದ್ದಲ್ಲಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಧಾರಣವಾಗಿ ಯಾವ ವಯೋಮಿತಿಯ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಇದು ತುಂಬ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಅಥವಾ ವಿರಳವಾ ಇದು? ಪ್ರಾಸ್ಟೇಟ್ ಗ್ಲ್ಯಾಂಡ್ ಕ್ಯಾನ್ಸರ್ ಹಿಂದಿನ ದಿನಗಳಲ್ಲಿ ತುಂಬ ವಿರಳವಾಗಿ ಕಾಣ್ಬರ್ತಾ ಇತ್ತು. ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಾಗಲಿ ಅಥವಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ನಾವೇನು ಕರಿತೀವಲ್ಲ, ಈ ರೀತಿಯಾದಂತಹ ದೇಶಗಳಲ್ಲಿ ಸಾಮಾನ್ಯವಾಗಿ ತುಂಬ ವಿರಳವಾಗಿ ಕಾಣಸಿಗ್ತಾ ಇದ್ದಂತಹ ಒಂದು ಕ್ಯಾನ್ಸರ್. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ದಿಸ್ ಈಸ್ ದ ಮೋಸ್ಟ್ ಕಾಮನ್ ಸಾಲಿಡ್ ಆರ್ಗನ್ ಕ್ಯಾನ್ಸರ್ ಅಂತಂದರೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಣಸಿಗುವಂತಹ ಕ್ಯಾನ್ಸರ್ ಅಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್. ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಕಳೆದ 1-2 ದಶಕಗಳಿಂದ ನಮ್ಮ ಭಾರತ ದೇಶದಲ್ಲಿ ಕೂಡ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸಾಮಾನ್ಯವಾಗಿ ಪಾಶ್ಚಾತ್ಯೀಕರಣ ಒಂದು ಕಾರಣ ಅಂತ ನಾವು ತಿಳ್ಕೊಳ್ತೇವೆ. ಹಿಂದೆಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ 80 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಿಗೆ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು 45-50 ವರ್ಷಕ್ಕೆ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹಾಗಿದ್ದಾಗಲೂ ಇವತ್ತಿಗೂ ಸಹ ಸಾಮಾನ್ಯವಾಗಿ ಈ ಕ್ಯಾನ್ಸರ್ 60 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸರ್, ನೀವು ಹೇಳಿದ್ರಿ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಈ ಕ್ಯಾನ್ಸರ್ ಸಾಮಾನ್ಯವಾಗಿ 60 ವರ್ಷದ ವಯೋಮಿತಿಯಲ್ಲಿ ನೋಡಬಹುದು ಅಂತ. ಇದು ಬೇರೆ ರೀತಿ ಬರುವಂತಹ ಕ್ಯಾನ್ಸರ್ಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಸರ್? ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂತಂದರೆ, ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತಂದಾಗ ಎಲ್ಲರಿಗೂ ಒಂದು ಆತಂಕ ಉಂಟಾಗುತ್ತೆ. ಒಂದು. ಎರಡನೇದು, ಕ್ಯಾನ್ಸರ್ ಅಂದ ಕೂಡಲೇ ಸಾಕಷ್ಟು ಜನರಿಗೆ ತುಂಬ ಒಂದು ಭಯ ಆಗುವಂತಹ ಒಂದು ಪ್ರಸಂಗ ಅದು. ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದೆ ಅಂತಾಗಲಿ, ಬಂಧು ಬಳಗಕ್ಕಾಗಲಿ, ನೆಂಟರಿಗಾಗಲಿ, ಸ್ನೇಹಿತರಿಗಾಗಲಿ, ಯಾರಿಗೇ ಆದರೂ ಸಹಿತ ಕ್ಯಾನ್ಸರ್ ಆಗಿದೆ ಒಬ್ಬ ವ್ಯಕ್ತಿಗೆ ಅಂತ ಕೂಡಲೇ ನಮಗೆಲ್ಲ ತುಂಬ ಆತಂಕ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳ್ಬೋದು ಅಂತಂತಂದರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಒಂದು ವಿಭಿನ್ನವಾಗಿ ನಡವಳಿಕೆ ಉಳ್ಳಂತಹ ಒಂದು ಕ್ಯಾನ್ಸರ್. ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ತುಂಬ ಮೈಲ್ಡ್ ಕ್ಯಾನ್ಸರ್
ಅಂತ ನಾವು ಅದನ್ನು ಪರಿಗಣಿಸ್ತೀವಿ. ಯಾಕೆ ಅಂತಂದರೆ ಈ ಕ್ಯಾನ್ಸರ್ ತುಂಬ ನಿಧಾನವಾದ ಗತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ ಮತ್ತು ಅದು ನಿಧಾನವಾಗಿ ದೊಡ್ಡದಾಗಿ ನಿಧಾನವಾಗಿ ಬೇರೆ ಆರ್ಗನ್ಸ್ಗೆ ಹರಡೋದಾಗಲಿ ಅಥವಾ ಅಲ್ಲಿಂದ ಹರಡಿದ ಮೇಲೆ ಅಲ್ಲಿಂದ ಅದಕ್ಕೆ ವ್ಯಕ್ತಿಗೆ ತೊಂದರೆ ಆಗುವಂಥದ್ದಾಗಲಿ ಆಗುವಂತಹ ಒಂದು ಪ್ರಸಂಗ ಸಾಮಾನ್ಯವಾಗಿ ನಮಗೆ ಕಾಣುತ್ತೆ. ಈ ನಿಟ್ಟಿನಲ್ಲಿ ನಾನು ಮತ್ತೆ ಹೇಳಬೇಕೇನಂತಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಒಂದು ಬೇರೆ ಕ್ಯಾನ್ಸರ್ಗಳಿಗಿಂತ ವಿಭಿನ್ನ ಕ್ಯಾನ್ಸರ್. ಸರ್, ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋದಕ್ಕೆ ಸಾಮಾನ್ಯವಾದ ಕಾರಣಗಳೇನು ಹಾಗೂ ಇದು ಅನುವಂಶೀಯವ? ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಲಿ ಅಥವಾ ಯಾವುದೇ ಒಂದು ಕ್ಯಾನ್ಸರ್ ಆಗಲಿ ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಎನ್ವಿರಾನ್ಮೆಂಟಲ್ ಕಾಸಸ್ ಅಥವಾ ನಮ್ಮ ವಾತಾವರಣಗಳಲ್ಲಿ ಆಗುವಂತಹ ಏರುಪೇರುಗಳು ಅಥವಾ ನಮ್ಮ ಒಂದು ವಾತಾವರಣದ ಎಕ್ಸ್ಪೋಜರ್ನಿಂದಾಗಿ ಬರುವಂಥ ಕ್ಯಾನ್ಸರ್ಸ್ ಆಗಿರುತ್ತೆ. 10-12% ಜನರಲ್ಲಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನುವಂಶೀಯವಾಗಿ ಕೂಡ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಅನುವಂಶೀಯವಾಗಿ ಬರುವಂಥ ಕ್ಯಾನ್ಸರ್ನ ಪ್ರಮಾಣ ತುಂಬ ಕಡಿಮೆ. ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರಬಹುದು, ಕೋಲಾನ್ ಕ್ಯಾನ್ಸರ್ ಆಗಿರಬಹುದು, ಓವೇರಿಯನ್ ಕ್ಯಾನ್ಸರ್ ಆಗಿರಬಹುದು, ಯಾವುವು ಅನುವಂಶೀಯವಾಗಿ ಬರುವಂಥ ಕೆಲವು ಥೈರಾಯ್ಡ್ ಕ್ಯಾನ್ಸರ್, ಅನುವಂಶೀಯವಾಗಿ ಬರುವಂತಹ ಈ ಕ್ಯಾನ್ಸರ್ಸ್ ಏನಿದಾವಲ್ಲ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಹೆರಿಡಿಟ್ರಿ ಟೆಂಡೆನ್ಸಿ ಇರುತ್ತೆ. ಹಾಗಿದ್ದಾಗ್ಲೂ ಇನ್ನೂ ಉಳಿದ 90% ಪ್ರಾಸ್ಟೇಟ್ ಕ್ಯಾನ್ಸರ್ ಆಗೋದಕ್ಕೆ ಸಾಮಾನ್ಯವಾದ ಕಾರಣಗಳು ಅಂತಂತಂದರೆ ತಂಬಾಕುವಿನ ಸೇವನೆ. ಪ್ರಮುಖವಾಗಿ ನಾ ಹೇಳಬೇಕಂತಂದರೆ ತಂಬಾಕುವಿನ ಸೇವನೆ ಯಾವುದೇ ರೀತಿಯಲ್ಲಾಗಿರಬಹುದು. ಅಂತಂದರೆ ಸಿಗರೇಟ್, ಬೀಡಿ, ಜರ್ದ, ಪಾನ್ಪರ, ಗುಟ್ಕಾ, ತಂಬಾಕು, ಕಡ್ಡಿ ಸೊಪ್ಪು, ಕಡ್ಡಿ ಪುಡಿ, ಹೊಗೆ ಸೊಪ್ಪು, ಈ ರೀತಿಯಾದಂತಹ ಯಾವುದೇ ಒಂದು ತಂಬಾಕುವಿನ ಮಿಶ್ರಣದಿಂದ ಅದರ ಸೇವನೆಯಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಪ್ರೊಸೆಸ್ಡ್ ಫುಡ್ಸ್ ಅಂತಂದರೆ ಈ ಪ್ಯಾಕೆಟ್ ಫುಡ್ಸ್ ತಿನ್ನೋದಾಗಲಿ ಅಥವಾ ಎಕ್ಸೆಸಿವ್ ಸಾಲ್ಟ್ ಇರುವಂತಹ ಐಟಮ್ಸನ್ನು ತಿನ್ನೋದಾಗಲಿ, ಈ ರೀತಿಯಾಗಿ ಅಂದರೆ ಅರ್ಬನೈಸ್ಡ್ ಫುಡ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಈ ರೀತಿಯಾದಂತಹ ಆಹಾರ ಸೇವನೆಯಿಂದ ಪ್ರಾಸ್ಟೇಟ್ ಕ್ಯಾನ್ಸರು ಅತಿ ಹೆಚ್ಚು ಪ್ರಮಾಣದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಕಂಡು ಬರ್ತಾ ಇದೆ. ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಅದೇ ರೀತಿಯಾದಂತಹ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಇದರಿಂದಾಗಿ ಪ್ರಸಂಗದಿಂದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ನಮ್ಮ ದೇಶದಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಮೂರನೇದಾಗಿ ರೆಡ್ ಮೀಟ್ ಕನ್ಸಂಪ್ಷನ್ ಅಂತಂದರೆ ಮಾಂಸಾಹಾರ ಸೇವನೆ. ಅತಿ ಹೆಚ್ಚು ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ರಿಸ್ಕ್ ಜಾಸ್ತಿ ಆಗುತ್ತೆ. ನಾಲ್ಕನೇದಾಗಿ ಬೊಜ್ಜು. ಅತಿ ಹೆಚ್ಚು ಬೊಜ್ಜು ಇದ್ದಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಐದನೇದಾಗಿ ಹೇಳಬೇಕು ಅಂತಂತಂದರೆ ಅತಿ ಹೆಚ್ಚು ಮದ್ಯಪಾನ ಮಾಡೋದ್ರಿಂದ, ಅಂತಂದರೆ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್, ಇದರಿಂದ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ನ ರಿಸ್ಕು ಜಾಸ್ತಿ ಆಗ್ತಾ ಇದೆ. ಸರ್, ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ತನಗೆ ಬಂದಿದೆ ಅಂತ ಒಬ್ಬ ಮನುಷ್ಯನಿಗೆ ಗೊತ್ತಾಗಬೇಕಾದಲ್ಲಿ ಅದರ ರೋಗ ಲಕ್ಷಣಗಳು ಹೇಗಿರುತ್ತೆ ಸರ್? ಪ್ರಾಸ್ಟೇಟ್ ಕ್ಯಾನ್ಸರ್ ರೋಗ ಲಕ್ಷಣಗಳು ಅಂತಂದಾಗ ಮತ್ತೆ ಇದು ಒಂದು ಸ್ವಲ್ಪ ನಮಗೆಲ್ಲ ಕನ್ಫ್ಯೂಷನ್ ಮಾಡುವಂತಹ ಒಂದು ಪ್ರಸಂಗ ಇದು. ಯಾಕೆ ಅಂತಂದರೆ ನಾನು ತಮಗೆ ಹಿಂದೆ ಹೇಳಿದ್ದೀನಿ, ಪ್ರಾಸ್ಟೇಟ್ ಗ್ಲ್ಯಾಂಡ್ ಏನಿದೆ ಅದು ಮೂತ್ರನಾಳದ ಸುತ್ತ ಆವರಿಸ್ಕೊಂಡಿರುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಉಂಟಾಗುವಾಗ ಪ್ರಾರಂಭಿಕ ಹಂತಗಳಲ್ಲಿ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗ್ತಾ ಆಗ್ತಾ ಮೂತ್ರನಾಳವನ್ನು ಅದು ಸಂಕುಚಿತಗೊಳಿಸ್ತಾ ಬರುತ್ತೆ, ಅಂತಂದರೆ ನ್ಯಾರೋ ಮಾಡ್ತಾ ಬರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ವ್ಯಕ್ತಿಗೆ ಮೂತ್ರ ವಿಸರ್ಜನೆಯಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು. ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳು ಅಂತಂತಂದರೆ ಏನು ಅಂತಂದರೆ, ಒಂದು ನಮಗೆ ಮೂತ್ರ ಚೀಲ ತುಂಬಿದೆ, ನಾವು ಈಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಒಂದು ಭಾವನೆ ಬಂದ ಮೇಲೆ ನಾವು ರೆಸ್ಟ್ ರೂಮ್ಗೆ ಹೋಗೋ ತನಕ ನಮ್ಮ ಕೈಯಲ್ಲಿ ಮೂತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರೋಂಥ ಒಂದು ಪರಿಸ್ಥಿತಿ. ಕೆಲವೊಮ್ಮೆ ಮೂತ್ರ ವಿಸರ್ಜನೆಗೆ ವ್ಯಕ್ತಿ ತಯಾರಾಗಿದ್ದ ಮೇಲೆ ಕೂಡ ಒಮ್ಮೆಗೆ ಮೂತ್ರ ವಿಸರ್ಜನೆ ಶುರು ಆಗದೆ ಕೆಲವು ಕ್ಷಣಗಳು ಅಥವಾ ಕೆಲವು ಕಾಲ ಅವರು ಆ ವ್ಯಕ್ತಿ ಅಲ್ಲೇ ಕಾದು ನಂತರ ಮೂತ್ರ ವಿಸರ್ಜನೆಯನ್ನು ಪ್ರಾರಂಭಿಸುವಂತಹ ಒಂದು ಸ್ಥಿತಿ. ಒಂದೇ ಸಮನೆ ಮೂತ್ರ ವಿಸರ್ಜನೆ ಆಗದೆ ನಿಂತು ಮೂತ್ರ ವಿಸರ್ಜನೆ ಆಗುವಂತಹ ಒಂದು ಪರಿಸ್ಥಿತಿ, ಅಥವಾ ಮೂತ್ರ ವಿಸರ್ಜನೆ ಪೂರ್ಣ ಆದ ಮೇಲೆ ಕೂಡ ಆ ವ್ಯಕ್ತಿಗೆ ಮೂತ್ರ ವಿಸರ್ಜನೆ ಸಂಪೂರ್ಣವಾಗಿ ಆಗಿದೆ, ನಮ್ಮ ಮೂತ್ರಚೀಲ
ಸಂಪೂರ್ಣವಾಗಿ ಖಾಲಿಯಾಗಿದೆ ಅನ್ನೋ ಒಂದು ಭಾವನೆ ಬರದೇ ಇರುವಂತಹ ಒಂದು ಸ್ಥಿತಿ, ಅದನ್ನು ಇನ್ಕಂಪ್ಲೀಟ್ ಸೆನ್ಸ್ ಆಫ್ ಎಂಪ್ಟಿಯಿಂಗ್ ಅಂತ ಕರಿತೀವಿ. ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ಪರಿಸ್ಥಿತಿ. ಕೆಲವೊಮ್ಮೆ ರಾತ್ರಿ ಮಲಗಿದ ಮೇಲೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳಿಕೊಂಡು ಪದೇ ಪದೇ ಹೇಳುವಂತಹ ಒಂದು ಪರಿಸ್ಥಿತಿ. ತುಂಬ ಅಪರೂಪಕ್ಕೆ ಮೂತ್ರ ಮಾಡುವಾಗ ಉರಿಯಾಗುವಂಥದ್ದು. ಈ ರೀತಿಯಾದಂತಹ ಕೆಲವು ರೋಗ ಲಕ್ಷಣಗಳು ಕಾಣಬಹುದು. ಇಲ್ಲಿ ವಿಪರ್ಯಾಸ ಏನು ಅಂತಂತಂದರೆ, ನಾನು ಇನ್ನೊಂದು ಮಾತು ಹೇಳಿದೆ ತಮಗೆ, ವಯಸ್ಸಾದ ಮೇಲೆ ಎಲ್ಲ ಗಂಡಸರಿಗೂ ಈ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗ್ತಾ ಹೋಗುತ್ತೆ, ಎಲ್ಲ ಪುರುಷರಿಗೂ ಇದು ದೊಡ್ಡದಾಗೇ ಆಗುತ್ತೆ. ಅಂದರೆ ಎಲ್ಲರಿಗೂ ಕ್ಯಾನ್ಸರ್ ಇರೋದಿಲ್ಲ. ಹಾಗಾಗಿ ಒಂದು ಈ ವಯೋಸಹಜವಾದ ಪ್ರಕೃತಿ ಏನಿದೆ, ದೊಡ್ಡದಾಗುವಂತಹ ಪ್ರಕೃತಿ, ಆ ಈ ಸ್ಟೇಟಸ್ನ ಕೂಡ ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ ಕರಿತೀವಿ. ಅದರಲ್ಲಿ ಕೂಡ ಇದೇ ರೀತಿಯಾದಂತಹ ರೋಗ ಲಕ್ಷಣಗಳು ಇರ್ತವೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ನ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿಯಾದಂತಹ ರೋಗ ಲಕ್ಷಣಗಳಿರ್ತಾವೋ, ಬಿನೈನ್ ಎನ್ಲಾರ್ಜ್ಮೆಂಟ್ ಅಥವಾ ಕ್ಯಾನ್ಸರ್ ಇಲ್ಲದೆಯೇ ಆಗುವಂತಹ ಎನ್ಲಾರ್ಜ್ಮೆಂಟ್ನಲ್ಲಿ ಕೂಡ ಅದೇ ರೀತಿಯಾದಂತಹ ರೋಗ ಲಕ್ಷಣಗಳಿರ್ತವೆ. ನಾನು ತಮ್ಮ ಒಂದು ಅಂದಾಜಿಗೆ ಹೇಳಬೇಕು ಅಂತಂದರೆ, ಒಂದು 10,000 to 12,000 ಜನರಿಗೆ ಯಾರಿಗೆ ಈ ರೀತಿಯಾದಂಥ ರೋಗ ಲಕ್ಷಣಗಳಿರ್ತಾವೋ ಅದರಲ್ಲಿ ಕೇವಲ 2 ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ತದೆ, ಮಿಕ್ಕಿದವರಿಗೆ ಇರೋದಿಲ್ಲ. ಬಟ್ ಈ ರೋಗ ಲಕ್ಷಣದಿಂದ ಮಾತ್ರ ನಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಅಥವಾ ವಯೋಸಹಜವಾದ ಎನ್ಲಾರ್ಜ್ಮೆಂಟ್ ಇದೆಯಾ ಅಂತ ತಿಳ್ಕೊಳ್ಳೋದು ಕಷ್ಟ. ಇದು ಒಂದು ಟ್ರಿಕಿ ಸಿಚುವೇಶನ್ ಅಂತಲೇ ನಾನು ಹೇಳ್ತೀನಿ. ಎರಡನೇದಾಗಿ, ಈ ಕ್ಯಾನ್ಸರ್ ಏನಾದರೂ ಹೈಯರ್ ಸ್ಟೇಜಸ್ಸಿಗೆ ಹೋದರೆ, ಅಂತಂದರೆ ಹೆಚ್ಚಿನ ಹಂತಗಳಲ್ಲಿ ಅದು ಯಾವ ರೀತಿಯಾದಂಥ ತೊಂದರೆಗಳನ್ನು ಕೊಡುತ್ತೆ ಅಂತಂದರೆ, ಮೈಕೈಯಲ್ಲಿ ನೋವು ಬರುವಂಥದ್ದು, ಮೂಳೆಗಳಲ್ಲಿ ನೋವು ಬರುವಂಥದ್ದು, ಎಸ್ಪೆಷಲಿ ಬೆನ್ನಿನ ಮೂಳೆಗಳಲ್ಲಿ ನೋವು ಬರುವಂಥದ್ದು, ಆಹಾರ ಸೇವನೆ ಕಡಿಮೆ ಆಗುವಂತಹ ಒಂದು ಪ್ರಕ್ರಿಯೆ, ದೇಹದ ತೂಕ ಕಡಿಮೆ ಆಗುವಂಥದ್ದು, ತುಂಬ ಅಪರೂಪವಾಗಿ ಮೂತ್ರದಲ್ಲಿ ರಕ್ತ ವಿಸರ್ಜನೆ ಆಗೋದು, ಈ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣಬಹುದು. ಆದರೆ ಇವೆಲ್ಲ ಅಡ್ವಾನ್ಸ್ಡ್ ಸ್ಟೇಜಸ್ನಲ್ಲಿ ಕಾಣುವಂತಹ ರೋಗ ಲಕ್ಷಣಗಳು. ಪ್ರಾರಂಭಿಕ ಹಂತಗಳಲ್ಲಿ ಎಷ್ಟೋ ವ್ಯಕ್ತಿಗಳಿಗೆ ರೋಗ ಲಕ್ಷಣಗಳೇ ಇಲ್ಲದೇ ಇರಬಹುದು, ಅಥವಾ ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಒಂದು ಸಣ್ಣ ಏರುಪೇರು ಆಗಿರಬಹುದು. ಸರ್, ನೀವು ಹೇಳಿದ್ರಿ ಪ್ರಾರಂಭಿಕ ಹಂತದಲ್ಲೇ ಕೆಲವೊಬ್ಬರಿಗೆ ಯಾವುದೇ ರೋಗ ಲಕ್ಷಣಗಳು ಕಾಣೋದಿಲ್ಲ ಅಂತ. ಅದು ಒಂದಾದರೆ ಕೆಲವೊಮ್ಮೆ ರೋಗ ಲಕ್ಷಣಗಳೇ ಕಾಣದೇ ಇರಬಹುದು. ಆ ರೀತಿ ಇದ್ದಾಗ ಅದನ್ನು ಹೇಗೆ ಪತ್ತೆ ಹಚ್ಚಲಾಗತ್ತೆ? ಮತ್ತೊಂದು ಒಳ್ಳೆಯ ಪ್ರಶ್ನೆ ಶಾಂಭವಿ ಅವರೇ. ಯಾಕೆ ಅಂತಂದರೆ, ನಾನು ಈಗಷ್ಟೇ ಹೇಳಿದೆ ಪ್ರಾರಂಭಿಕ ಹಂತಗಳಲ್ಲಿ ರೋಗ ಲಕ್ಷಣಗಳು ಇಲ್ಲದೇ ಇರಬಹುದು ಅಂತ. ಪ್ರಾರಂಭಿಕ ಹಂತದಲ್ಲಿ ನಾವು ಕಾಯಿಲೆಯನ್ನು ಕಂಡು ಹಿಡ್ಕೊಂಡ್ರೆ ಇದಕ್ಕೆ ಗುಣ ಆಗುವಂತಹ ಅವಕಾಶಗಳು ಕೂಡ ತುಂಬ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ರೋಗ ಲಕ್ಷಣಗಳು ಇಲ್ಲದೆ ಹೋದಾಗ್ಲೂ ಈ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ಆಗುತ್ತಾ ಅಂತ ನಾವು ತಿಳ್ಕೊಳ್ಬೇಕು. ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ ಅಂತಂದರೆ ನಾವು ಖಂಡಿತವಾಗ್ಲೂ ಅದನ್ನು ಒಂದು ಗಮನದಲ್ಲಿಟ್ಕೊಂಡು ಅದನ್ನು ಪರಿಶೀಲನೆ ಮಾಡಿಸ್ಕೊಂಡು ಆ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಪ್ರಾರಂಭಿಕ ಹಂತದಲ್ಲಿ ರೋಗ ಲಕ್ಷಣಗಳು ಇಲ್ಲದೇ ಇರುವಾಗಲೂ ನಾವು ಈ ಕ್ಯಾನ್ಸರ್ನ ತುಂಬ ಸುಲಭವಾಗಿ ಸ್ಕ್ರೀನಿಂಗ್ ಮೂಲಕ ಪತ್ತೆ ಹಚ್ಚಬಹುದು. ಸ್ಕ್ರೀನಿಂಗ್ ಕೂಡ ತುಂಬ ಸರಳವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೂ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಕೂಡ ನಾವು ಈ ಸ್ಕ್ರೀನಿಂಗ್ನ ಪ್ರಯೋಗ ಮಾಡಿಕೊಂಡು ಆ ವ್ಯಕ್ತಿಗೆ ವಯೋಸಹಜವಾದ ಎನ್ಲಾರ್ಜ್ಮೆಂಟ್ನಿಂದಾಗಿ ಈ ಸಿಂಪ್ಟಮ್ಸ್ ಬರ್ತಾ ಇದೆಯಾ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದಾಗಿ ಈ ಸಿಂಪ್ಟಮ್ಸ್ ಬರ್ತಾ ಇದೆಯಾ ಅಂತ ಕಂಡುಹಿಡಿಬೋದು. ಸರ್, ಈಗ ತಾವು ಹೇಳಿದ್ರಿ ಸ್ಕ್ರೀನಿಂಗ್ ಮೂಲಕ ನಾವು ಪತ್ತೆ ಹಚ್ಬೋದು ಅಂತ. ಈ ಸ್ಕ್ರೀನಿಂಗ್ ವಿಧಾನ ಹೇಗೆ ನಡೆಯುತ್ತೆ ಸರ್? ನಾನು ಈಗಷ್ಟೇ ಹೇಳಿದಾಗೆ ಸ್ಕ್ರೀನಿಂಗ್ ಒಂದು ತುಂಬ ಸುಲಭವಾಗಿ, ಅಟ್ಲೀಸ್ಟ್ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ತುಂಬ ಸುಲಭವಾಗಿ ನಾವು ಸಾಧಿಸ್ಬೋದಾದಂತಹ ಒಂದು ಟೆಕ್ನಿಕ್ಕು. ಇದರಲ್ಲಿ ಸಾಮಾನ್ಯವಾಗಿ ವೈದ್ಯರು ಒಬ್ಬ ರೋಗಿಯನ್ನು ಪರಿಶೀಲನೆ ಮಾಡ್ತಾರೆ. ಪ್ರಾಸ್ಟೇಟ್ ಗ್ರಂಥಿ ನಾವು ಪರೀಕ್ಷೆಗೆ ಸಿಕ್ಕುವಂತಹ ಒಂದು ಜಾಗದಲ್ಲಿದೆ. ಒಂದು ಸಣ್ಣ ಎಕ್ಸಾಮಿನೇಷನ್, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅನ್ನೋ ಒಂದು ಪ್ರಕ್ರಿಯೆಯಿಂದ
ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಏನಾದರೂ ಕ್ಯಾನ್ಸರ್ ಇದೆಯಾ ಅನ್ನೋದನ್ನು ನಾವು ಪತ್ತೆ ಹಚ್ಚಬಹುದು. ವೈದ್ಯರಿಗೆ ಏನಾದರೂ ಸಂದೇಹ ಇದ್ದರೆ ಈ ವ್ಯಕ್ತಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ, ಅಂತಹ ವ್ಯಕ್ತಿಗಳಿಗೆ ಒಂದು ಸಣ್ಣ ರಕ್ತ ಪರೀಕ್ಷೆ ಮಾಡಿಸಲಾಗುತ್ತೆ. ಆ ರಕ್ತ ಪರೀಕ್ಷೆಯನ್ನು ನಾವು PSA ಟೆಸ್ಟಿಂಗ್ ಅಂತ ಕರಿತೀವಿ. PSA ಅಂತಂದರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ. ಇದು ಒಂದು ಬ್ಲಡ್ ಟೆಸ್ಟ್ನಲ್ಲಿ ಗೊತ್ತಾಗುವಂತಹ ಒಂದು ಆ್ಯಂಟಿಜನ್ ರಿಪೋರ್ಟ್. ಈ PSA ಟೆಸ್ಟಿಂಗ್ನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಆಗ ಆ ವ್ಯಕ್ತಿಯನ್ನು ಪ್ರಾಸ್ಟೇಟ್ ಕ್ಯಾನ್ಸರ್ನ ಸಂದೇಹದಿಂದಾಗಿ ಹೆಚ್ಚಿನ ಪರೀಕ್ಷೆಗಳಿಗೆ ನಾವು ಒಳಪಡಿಸ್ತೀವಿ. ಯಾರಿಗೆ ಸಂದೇಹ ಇರುತ್ತೋ ಅಂಥವರಿಗೆ ನಾವು MRI ಟೆಸ್ಟಿಂಗ್ ಅಂತ ಫರ್ದರ್ ಟೆಸ್ಟಿಂಗ್ನ ಮಾಡಿಕೊಂಡು, ಈ MRI ಟೆಸ್ಟಿಂಗ್ನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಬಯಾಪ್ಸಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, PSA ಅಂತ ಹೇಳಿದೆ ನಾನು, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ. ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಸಾಮಾನ್ಯವಾಗಿ ಎಲ್ಲ ಪುರುಷರಲ್ಲೂ ಒಂದು ಮಟ್ಟದಲ್ಲಿ ಅಥವಾ ಒಂದು ಲೆವೆಲ್ವರೆಗೆ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಮತ್ತು ಈ PSA ಕೆಲವೊಮ್ಮೆ ಏನೂ ಕಾರಣ ಇಲ್ಲದೆ ಸಹಿತ ಅಥವಾ ನಾನ್ ಕ್ಯಾನ್ಸರಸ್ ರೀಸನ್ಸ್ ಅಂತಂದರೆ ಕ್ಯಾನ್ಸರ್ನಿಂದ ಅಲ್ಲದೆ ಬೇರೆ ಕಾರಣಗಳಿಂದ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ನ ಪತ್ತೆ ಹಚ್ಚಲಿಕ್ಕೆ PSA ಟೆಸ್ಟಿಂಗ್ ಮಾಡ್ತೀವಿ ನಿಜ, ಆದರೆ ಪ್ರತಿ ಸಲ ಯಾರಿಗೆ PSA ಜಾಸ್ತಿ ಇರುತ್ತೋ ಅವರಿಗೆಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಸಲ PSA ಜಾಸ್ತಿ ಇರುತ್ತೆ, ಆದರೆ ಆ ವ್ಯಕ್ತಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಯೂರಿನರಿ ಸಿಸ್ಟಮ್ನಲ್ಲಿ ಕಲ್ಲಾಗಿರಬಹುದು, ಕೆಲವೊಮ್ಮೆ ಯೂರಿನೇಷನ್ ನಿಂತು ಹೋಗಿರಬಹುದು ಯಾವುದಾದ್ರೂ ಒಂದು ಕಾರಣದಿಂದಾಗಿ. ಇಂತಹ ವ್ಯಕ್ತಿಗಳಿಗೆ ಕೂಡ PSA ಜಾಸ್ತಿ ಆಗಿರುತ್ತೆ. ಸೊ ನಾವು PSA ಜಾಸ್ತಿ ಇದೆ ಅಂದ ಕೂಡಲೇ ಅವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಹೇಳೋದಿಲ್ಲ. ಅವರಿಗೆ ಬೇರೆ ಇದೆ ಯಾವುದಾದ್ರೂ ತೊಂದರೆ ಇದೆಯಾ, ಇದರಿಂದಾಗಿ PSA ಹೆಚ್ಚಾಗಿದೆಯಾ ಅನ್ನೋದನ್ನೆಲ್ಲ ನಾವು ಪರಿಶೀಲನೆ ಮಾಡಿಬಿಟ್ಟು ಅವು ಯಾವುವು ಇಲ್ಲ ಅಂತಂದರೆ ಮಾತ್ರ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದಾ ಅನ್ನೋ ಒಂದು ಸಂದೇಹದ ಮೇರೆಗೆ ಫರ್ದರ್ ಟೆಸ್ಟಿಂಗ್ MRI ಅಥವಾ ಬಯಾಪ್ಸಿ ಅನ್ನೋ ಟೆಸ್ಟಿಂಗ್ಗಳನ್ನು ಮಾಡ್ತೀವಿ.